ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಈ ನಮ್ಮ ಪ್ಯಾರಾಮಿಲಿಟರಿ ವಾರಿಯರ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವೀಗ ಆರ್ಟಿಕಲ್ಸ್ನಲ್ಲಿ ಕೆಲವೊಂದಿಷ್ಟು ರೂಲ್ಸನ್ನು ನೋಡ್ಕೊಂಡಿದ್ವಿ. ಒಮಿಷನ್ಸ್ ಮತ್ತು ಅಂತ ರೂಲ್ಸ್, ಬೇಸಿಕ್ ರೂಲ್ಸ್. ಸ್ನೇಹಿತರೆ, ಇವತ್ತು ನಮ್ಮದು ಈಗ ಕಾನ್ಸೆಪ್ಟ್ ಬಿಲ್ಡ್ ಆಗಿದೆ. ಸೊ ಈಗ ಪಿಲ್ಲಿಂದ ಬ್ಲಾಕ್ಸ್ ನೋಡ್ಕೊಂಡ್ಬಿಡುನು ಯಾವ ರೀತಿ ಎಕ್ಸಾಮ್ನಾಗ ಕೇಳ್ತಾನ. ಸೊ ನಮ್ಗೆ ಪಿಲ್ಲಿಂದ ಬ್ಲಾಕ್ಸ್ ನೋಡ್ಕೊಂಡ್ಬಿಟ್ರೆ ಕ್ವಶನ್ಸ್ ಯಾವ ರೀತಿ ಬರ್ತಂದು ಕನ್ಫರ್ಮ್ ಮಾಡಿಬಿಡುತ್ತಾ. ಸೊ ನಾವೀಗ ಪಿಲ್ಲಿಂದ ಬ್ಲಾಕ್ಸ್ ನೋಡ್ಕೊಂಡ್ಬಿಡೋಣ ಸ್ನೇಹಿತರೆ, ಅಂದರೆ ನಮ್ಗೆ ಕ್ಲಾರಿಫಿಕೇಶನ್ ಕನ್ಫರ್ಮ್ ಆಗಿಬಿಡುತ್ತಾ. ಸೊ ಒಂದೇ ಸ್ನೇಹಿತರೆ, ಈಸ್ ಡ್ಯಾಶ್ ಯೂನಿವರ್ಸಿಟಿ ಸ್ಟೂಡೆಂಟ್. ಸ್ನೇಹಿತರೆ, ಹೇಳಿದಾಗೆ ಕನ್ಫ್ಯೂಸಿಂಗ್ ಯೂನಿವರ್ಸಿಟಿ, ಯೂನಿಕ್, ಯೂನಿಫಾರ್ಮ್ ಮುಂತಾದವುಗಳು ಇಂಥದ್ರಲ್ಲಿಯೇ ಕನ್ಫ್ಯೂಸಿಂಗ್ ನಮ್ಮ ಶಬ್ದವಾದದನ್ನು ಕೇಳ್ತಾನ. ಸೊ ಯು ಅನ್ನೋದು ಓವೆಲ್ಸ್ ಐತಪ್ಪ ಅಂತೇಳಿ ನಾವು ಯಾನ್ನ ಯೂಸ್ ಮಾಡಿಬಿಟ್ರೆ ಅದು ರಾಂಗ್ ಯೂಸೇಜ್ ಆಗುತ್ತಾ. ಈಸ್ ಅ ಯೂನಿವರ್ಸಿಟಿ ಅದು ವೈ ಪ್ರೊನೌನ್ಸಿಯೇಷನ್ ಮಾಡುತ್ತಾ. ಸೊ ಇಲ್ಲಿ ಅನ್ನೋದು ಈಸ್ ಅ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ನಾವು ಯಾನ್ ಹಾಕಿದ್ರೆ ರಾಂಗ್ ಯೂಸೇಜ್ ಆಗುತ್ತಾ. ಯಾಕಪ್ಪ ಅಂತಂದ್ರೆ ಯು ಓವೆಲ್ಸ್ ಕರೆ, ಬಟ್ ನಾವಲ್ಲಿ ಯಾನ್ ಹಾಕಂಗಿಲ್ಲ. ಅದು ಪ್ರೊನೌನ್ಸಿಯೇಷನ್ನಾಗ ವಾಯ್ ಥರ ಬರ್ತಾ. ವಾಯ್ ಎಂದು ಕಾನ್ಸೋನೆಂಟ್ ಇದ್ದಂಗೆ, ಕಾನ್ಸೋನೆಂಟ್ಗಳಿಗೆ ನಾವು ಎ ಎಂಬ ಪದವನ್ನು ಬಳಸಬೇಕು. ಸೊ ಎ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒಂದು ಸ್ನೇಹಿತರೆ, ಆಕಾಶ್ ಈಸ್ ಡ್ಯಾಶ್ ಓಪನ್ ಮೈಂಡೆಡ್ ಮೈಂಡ್. ಸ್ನೇಹಿತರೆ, ಓ ಐತಿ, ಓ ಎ ಇ ಐ ಓ ಯು ಆ್ಯಂಡ್ ಆಕಾಶ್ ಈಸ್ ಆ್ಯನ್ ಓಪನ್ ಮೈಂಡೆಡ್ ಮ್ಯಾನ್. ಸ್ನೇಹಿತರೆ, ಈ ರೀತಿಯಾಗಿ ನಾವು ಕರೆಕ್ಟ್ ಯೂಸೇಜನ್ನು ಮಾಡಬೇಕು. ನೆಕ್ಸ್ಟ್ ಒನ್, ವಾಟ್ ಕೈಂಡ್ ಆಫ್ ಡ್ರೆಸ್ ಯು ಲೈಕ್. ಸ್ನೇಹಿತರೆ, ರೂಲ್ಸ್ ಕಾಪಿ ಆ್ಯಂಡ್ ಪೇಸ್ಟ್ ಮಾಡ್ದಂಗಿದೆ. ವಾಟ್ ಕೈಂಡ್ ಆಫ್, ವಾಟ್ ಸಾರ್ಟ್ ಆಫ್, ಈ ಥರ ಶಬ್ದಗಳಿಗೆ ನಾವು ಯಾವುದೇ ಆರ್ಟಿಕಲ್ನ ಬಳಸಂಗಿಲ್ಲ. ಸೊ 3 ಕ್ಯಾನ್ಸಲ್ ಆಗವು. ನನ್ನ ಅಬ್ದಿದ್ ಯಾವುದೇ ನಾವು ಆರ್ಟಿಕಲನ್ನು ಬಳಸಬಾರ್ದು ಈ ರೀತಿ ಬಂದಾಗ. ವಾಟ್ ಕೈಂಡ್ ಆಫ್, ವಾಟ್ ಸಾರ್ಟ್ ಆಫ್ ಮುಂತಾದವುಗಳು ಬಂದಪ್ಪ ಅಂತಂದ್ರೆ ನಾವು ಆರ್ಟಿಕಲ್ನ ಯೂಸ್ ಮಾಡೋಂಗಿಲ್ಲ. ನೆಕ್ಸ್ಟ್, ಡ್ಯಾಶ್ ಗಂಗಾ ಈಸ್ ದ ಹೋಲಿಯೆಸ್ಟ್ ರಿವರ್ ಆಫ್ ಇಂಡಿಯಾ. ರಿವರ್ಗೆ ನಾವು ಏನು ಯೂಸ್ ಮಾಡ್ಕೊಂತ ಹೇಳಿದ್ವಿ ಸ್ನೇಹಿತರೆ, ದ ಅನ್ನೋದು ಯೂಸ್ ಮಾಡ್ಕೊಂಡು ಅಂತ ಹೇಳಿದ್ವಿ. ಸೊ ದ ಗಂಗಾ ಈಸ್ ದ ಹೋಲಿಯೆಸ್ಟ್ ರಿವರ್ ಆಫ್ ಇಂಡಿಯಾ. ನಾವು ಗಂಗಾಗೆ, ನದಿಗೆ ನಾವು ದ ಎಂಬ ಪದವನ್ನು ಬಳಸಬೇಕು. ಸೊ ಈ ರೀತಿಯಾಗಿ ನಾವು ಸರಿಯಾಗಿ ನಾವು ಆರ್ಟಿಕಲ್ಸ್ನ ಯೂಸ್ ಎಲ್ಲಿ ಮಾಡ್ಕೊಂತ ಕಲ್ತಿದ್ವಿ. ಸೊ ಇಲ್ಲಿ ಯೂಸ್ ಮಾಡಿಬಿಟ್ರೆ ಸಾಕು ಸ್ನೇಹಿತರೆ, ಕರೆಕ್ಟ್ ಯೂಸೇಜ್ ಕೊಡುತ್ತಾ. ಎಲ್ಲೆಲ್ಲಿ ಯೂಸ್ ಮಾಡಬಾರ್ದು ಅಂತ ಕಲ್ತಿದ್ವಿ. ಸೊ ಇಲ್ಲಿ ನೋಡ್ಬೋದು, ವಾಟ್ ಕೈಂಡ್ ಆಫ್ಗೆ ನಾವು ಆರ್ಟಿಕಲ್ ಯೂಸ್ ಮಾಡೋಂಗಿಲ್ಲ. ಸೊ ಇಲ್ಲಿ ಆರ್ಟಿಕಲ್ ಬರೋಂಗಿಲ್ಲ. ಇಲ್ಲಿ ಗಂಗಾ, ಇದು ರಿವರ್ ನೇಮ್ಗೆ ನಾವು ದ ಎಂಬ ಪದವನ್ನು ಬಳಸ್ಬೇಕಂತ ಹೇಳಿದ್ವಿ. ದ ಗಂಗಾ ರಿವರ್ ಇಸ್ ದ ಗಂಗಾ ಇಸ್ ದ ಹೋಲಿಯೆಸ್ಟ್ ರಿವರ್ ಆಫ್ ಇಂಡಿಯಾ. ಇದು ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ದ ಗಂಗಾ ಇಸ್ ದ ಕರೆಕ್ಟ್ ಆನ್ಸರ್. ಫೋರ್ತ್ ಒನ್ ಸ್ನೇಹಿತರೆ, ನಾವೀಗ ಫಿಫ್ತ್ ಒನ್ ನೋಡೋಣ. ಸಿ ಈಸ್ ಸಫರಿಂಗ್ ಫ್ರಮ್ ಡ್ಯಾಶ್ ಕ್ಯಾನ್ಸರ್. ಸ್ನೇಹಿತರೆ, ನಾವು ಹಿಂದೆ ನೋಡಿದ ಹಾಗೆ ನಾವು ಡಿಸೀಸ್ಗಳಿಗೆ ಒಮಿಷನ್ ಆಫ್ ಆರ್ಟಿಕಲ್ಸ್ ಮಾಡಿದ್ವಿ. ಡಿಸೀಸ್ಗಳಿಗೆ ನಾವು ಆರ್ಟಿಕಲ್ಸ್ನ ಯೂಸ್ ಮಾಡಬಾರ್ದು ಅಂತ ಹೇಳಿದ್ವಿ. ಬಟ್ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ದ ಮಂಪ್ಸ್, ದ ರಿಕೆಟ್ಸ್, ದ ಪ್ಲೇಗ್, ದ ಮಿಸಲ್ಸ್, ಈ ಥರ ರೋಗಗಳಿಗೆ, ಈ ಥರ ಡಿಸೀಸ್ಗಳಿಗೆ ನಾವು ಆರ್ಟಿಕಲ್ಸನ್ನು ಅಷ್ಟೇ ಯೂಸ್ ಮಾಡಬೇಕು. ಇದನ್ನು ಬಿಟ್ಟರೆ ಇದನ್ನು ಬಿಟ್ಟರೆ ನಾವು ಯಾವುದಕ್ಕೂ ಆರ್ಟಿಕಲ್ ಯೂಸ್ ಮಾಡೋಂಗಿಲ್ಲ. ಸೊ ಇಲ್ಲಿ ನನ್ನ ಅಪ್ಡೇಟ್ ಅಂದರೆ ಯಾವುದೂ ನಾವು ಆರ್ಟಿಕಲ್ ಇಲ್ಲಿ ಯೂಸ್ ಮಾಡೋಂಗಿಲ್ಲ. ಸಿ ಈಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಇಸ್ ದ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ನೆಕ್ಸ್ಟ್ ಒನ್, ಐ ಪ್ಲೇ ಡ್ಯಾಶ್ ಫುಟ್ಬಾಲ್. ಸ್ನೇಹಿತರೆ, ನಾವು ಹಿಂದೆ ನೋಡಿದ್ವಿ ಸ್ಪೋರ್ಟ್ಸ್ ಮತ್ತು ಹಾಬೀಸಿಗೆ ಆರ್ಟಿಕಲ್ಸ್ನ ಯೂಸ್ ಮಾಡೋಂಗಿಲ್ಲ. ಒಮಿಷನ್ ಆಫ್ ಆರ್ಟಿಕಲ್ಸ್ ನೋಡ್ಕೊಂಡಿದ್ವಿ. ಐ ಪ್ಲೇ ಫುಟ್ಬಾಲ್ ಈಸ್ ದ ಕರೆಕ್ಟ್ ಆನ್ಸರ್. ನನ್ ಆಫ್ ದಿಸ್ ಆಲ್ಸೋ ನೋ ಆರ್ಟಿಕಲ್ ಈಸ್ ಯೂಸ್ಡ್. ಇದು ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಒನ್, ನಾನೊಂದು ರೂಲ್ಸ್ ಹೇಳೋದನ್ನ ಮರ್ತಿದ್ದೆ ಸ್ನೇಹಿತರೆ. ಈಗ ಲಂಚ್ಗೆ, ಮೀಲ್ಸ್ ಅಂತ ನಾವೇನು ಊಟ ಮಾಡ್ತೀವಲ್ಲ, ಊಟದ ಟೈಮಿಂಗ್ಸಿಗೆ ನಾವು ಆರ್ಟಿಕಲ್ಸ್ನ ಯೂಸ್ ಮಾಡೋಂಗಿಲ್ಲ. ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಆಗಿರ್ಬೋದು, ನಾವು ಅಲ್ಲೇ ಆರ್ಟಿಕಲ್ಸ್ನ ಯೂಸ್ ಮಾಡೋಂಗಿಲ್ಲ. I had dash lunch at 2 p.m. I had lunch at 2 p.m. is the correct answer. ನಾವು ಲಂಚಿಗೆ, ಡಿನ್ನರಿಗೆ ಆರ್ಟಿಕಲ್ಸ್ನ ಬಳಸಂಗಿಲ್ಲ. ಸೊ ನೋ ಆರ್ಟಿಕಲ್ ಈಸ್ ಇನ್ವಾಲ್ವ್ಡ್. ಲಂಚ್ ಮತ್ತು ಡಿನ್ನರ್ ಮತ್ತು ಬ್ರೇಕ್ಫಾಸ್ಟಿಗೆ ಆರ್ಟಿಕಲ್ನ ಯೂಸ್ ಮಾಡೋಂಗಿಲ್ಲ ಸ್ನೇಹಿತರೆ. ಇದು ಒಂದು ರೂಲ್ಸ್. ನೆಕ್ಸ್ಟ್ ಇನ್ನೊಂದು ರೂಲ್ಸ್ ಏನು ಸ್ನೇಹಿತರೆ, ಇನ್ನೊಂದು ರೂಲ್ಸನ್ನು ಹೇಳ್ತೀನಿ ಸ್ನೇಹಿತರೆ. ಸ್ಕೂಲ್, ಟೆಂಪಲ್ಸ್, ಕೋರ್ಟ್, ಹಾಸ್ಪಿಟಲ್ಸ್, ಈ ಥರ ನಾವು ನೌನ್ಸ್ಗಳಿಗೂ ಸಹ ನಾವು ಆರ್ಟಿಕಲ್ಸ್ನ ಯೂಸ್ ಮಾಡೋಂಗಿಲ್ಲ ಸ್ನೇಹಿತರೆ. ಇದು ಒಂದು ಇಂಪಾರ್ಟೆಂಟ್ ರೂಲ್ಸ್. ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಚಿಲ್ಡ್ರನ್ ಗೋ ಟು ಡ್ಯಾಶ್ ಸ್ಕೂಲ್ ಆಟ್ 10 AM. ಸ್ನೇಹಿತರೆ, ಇಲ್ಲಿ ನಾವು ಸ್ಕೂಲ್ ಮತ್ತು ಟೆಂಪಲ್ಸ್ ಮತ್ತು ಕೋರ್ಟ್, ಈ ಥರ ನಾಮಪದಗಳಿಗೆ ನಾವು ಆರ್ಟಿಕಲ್ಸ್ನ ಯೂಸ್ ಮಾಡೋಂಗಿಲ್ಲ. ಸೊ ಸೀದಾ ನೋ ಆರ್ಟಿಕಲ್ ಇಸ್ ದ ಕರೆಕ್ಟ್ ಆನ್ಸರ್. ಡ್ಯಾಶ್ ವಿ ಗೋ ಟು ಟೆಂಪಲ್ಸ್ ಆನ್ ಮಂಡೇಸ್. ಟೆಂಪಲ್ಸ್ಗೂ ಸಹಿತ ನಾವು ಆರ್ಟಿಕಲನ್ನು ಯೂಸ್ ಮಾಡೋಂಗಿಲ್ಲ ಸ್ನೇಹಿತರೆ. ನೋ ಆರ್ಟಿಕಲ್ ಇಸ್ ದ ಕರೆಕ್ಟ್ ಆನ್ಸರ್. ಡ್ಯಾಶ್ ಚೈನೀಸ್ ಲ್ಯಾಂಗ್ವೇಜ್ ಈಸ್ ಡಿಫಿಕಲ್ಟ್. ಸ್ನೇಹಿತರೆ, ನಾವು ಲ್ಯಾಂಗ್ವೇಜಿಗೆ ನಾವು ಆರ್ಟಿಕಲ್ನ ಬಳಸಂಗಿಲ್ಲ ಅಂತ ಹೇಳಿದ್ವಿ. ಸೊ ಇದು ನೋ ಆರ್ಟಿಕಲ್ ಆಗುತ್ತಾ. ಚೈನೀಸ್ ಲ್ಯಾಂಗ್ವೇಜ್ ಈಸ್ ಡಿಫಿಕಲ್ಟ್, ಅದೊಂದು ಡಿಫಿಕಲ್ಟ್ ಲ್ಯಾಂಗ್ವೇಜ್. ಸೊ ಈ ರೀತಿಯಾಗಿ ನಾವು ಎಲ್ಲೆಲ್ಲಿ ಬಳಸ್ಬಾರ್ದು, ಎಲ್ಲೆಲ್ಲಿ ಬಳಸ್ಬೇಕು ಅನ್ನೋದನ್ನು ನೋಡ್ಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ. ನಾವು ಆರ್ಟಿಕಲ್ಸ್ನ ಭಾಳಷ್ಟು ಸುಲಭವಾಗಿ ನಾವು ಫಿಲ್ ಇನ್ ದ ಬ್ಲಾಂಕ್ಸನ್ನು ಸಾಲ್ವ್ ಮಾಡ್ಬೋದು. ಇವು 10 ಬೇಸಿಕ್ ಎಕ್ಸಾಂಪಲ್ ಸ್ನೇಹಿತರೆ. ನೀವು ಇನ್ನಷ್ಟು ಏನಪ್ಪ ಅಂತಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸನ್ನ ಸಾಲ್ವ್ ಮಾಡಿ ನಿಮ್ಗೆ ಪರ್ಫೆಕ್ಟ್ ಆಗುತ್ತಾ. ಮತ್ತು ಮುಂದಿನ ಕ್ಲಾಸಲ್ಲಿ ಸಿಗೋಣ ಸ್ನೇಹಿತರೆ. ಈ ನಮ್ಮ ಇಲ್ಲಿವರೆಗೆ ಕ್ಲಾಸ್ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಜೈ ಹಿಂದ್.